ನಿಮಗೆ ಗೊತ್ತಾ, ಈ 5 ವಿಚಾರಗಳಲ್ಲಿ ಭಾರತ ಅಮೆರಿಕಾಗಿಂತ ಮುಂದಿದೆ. ಅದರಲ್ಲಿ ಮೊದಲನೆಯದ್ದು UPI ಪೇಮೆಂಟ್. ಭಾರತದಲ್ಲಿ ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರುವವನು ಸಹ ಡಿಜಿಟಲ್ ಪೇಮೆಂಟನ್ನು ಆಕ್ಸೆಪ್ಟ್ ಮಾಡ್ತಾನೆ, ಯಾಕಂದರೆ ಇದರ ಟ್ರಾನ್ಸಾಕ್ಷನ್ ಫೀಸ್ ಬಹಳ ಕಡಿಮೆ. ಆದರೆ ಅಮೆರಿಕಾದ ಕಾರ್ಡುಗಳಿಗೆ ಸಾಕಷ್ಟು ಟ್ರಾನ್ಸಾಕ್ಷನ್ ಫೀಸ್ ಇರುತ್ತೆ. ಅಮೆರಿಕಾದಲ್ಲಿ ಬ್ಯಾಂಕುಗಳು ಪ್ರತಿ ವರ್ಷ $30 ಬಿಲಿಯನ್ ಹಣವನ್ನು ಟ್ರಾನ್ಸಾಕ್ಷನ್ ಫೀಸ್ನಿಂದಲೇ ಸಂಪಾದಿಸುತ್ತಾರೆ. ಎರಡನೇ ವಿಚಾರ 10 ಮಿನಿಟ್ಸ್ ಡೆಲಿವರಿ. ಭಾರತದಲ್ಲಿ ಬಹುತೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಸಣ್ಣ ಶಾಂಪೂವಿನಿಂದ ದೊಡ್ಡ ಐಫೋನ್ವರೆಗೂ ಕೇವಲ 10 ನಿಮಿಷದಲ್ಲಿ ತಲುಪಿಸುವಂಥ ಕೆಲಸವನ್ನು ಮಾಡುತ್ತಿವೆ. ಆದರೆ ಅಮೆರಿಕ ಇಂದಿಗೂ ಸಹ ಸೇಮ್ ಡೇ ಡೆಲಿವರಿಯನ್ನು ಕೊಡೋದಕ್ಕೇ ಸಾಕಷ್ಟು ಕಷ್ಟಪಡ್ತಾ ಇದೆ. ಮೂರನೆಯದ್ದು ಆಧಾರ್ ಕಾರ್ಡ್. ಭಾರತದಲ್ಲಿ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು, ನಿಮ್ಮ ಫೋನ್ಗೆ, ಬ್ಯಾಂಕ್ ಖಾತೆಗೆ ಅಷ್ಟೇ ಯಾಕೆ, ಸರ್ಕಾರದ ಯಾವುದೇ ದಾಖಲೆಗಳಿಗೆ ಲಿಂಕ್ ಮಾಡಬಹುದು. ಗ್ಯಾಸ್ ಕನೆಕ್ಷನ್, ಎಲೆಕ್ಟ್ರಿಕ್ ಕನೆಕ್ಷನ್ ಅನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಆದರೆ ಅಮೆರಿಕಾದಲ್ಲಿ ಇಂದಿಗೂ ಕೂಡ ಸಾಮಾಜಿಕ ಭದ್ರತಾ ಕಾರ್ಡ್ ಅನ್ನು ಫಿಸಿಕಲ್ ಆಗಿ ತೆಗೆದುಕೊಂಡು ಓಡಾಡ್ತಾರೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಸಹ ಬೇರೆ ಬೇರೆ ದಾಖಲೆಯನ್ನು ಕೊಟ್ಟು ಫಾರಂಗಳನ್ನು ತುಂಬುವಂತ ಅವಶ್ಯಕತೆ ಇದೆ. ನಾಲ್ಕನೆಯದ್ದು ಚಿಕಿತ್ಸಾ ವ್ಯವಸ್ಥೆ. ನಮ್ಮ ಭಾರತದಲ್ಲಿ ಬಹುತೇಕ ಆಸ್ಪತ್ರೆಗಳಲ್ಲಿ ಅದೇ ದಿನ ಚಿಕಿತ್ಸೆಯನ್ನು ಪಡೆದು ಮನೆಗೆ ಬರಬಹುದು. ಅವುಗಳ ಖರ್ಚು ಸಹ ಕಡಿಮೆ. ಆದರೆ ಅಮೆರಿಕಾದಲ್ಲಿ ತಿಂಗಳುಗಟ್ಟಲೆ ಹಾಸ್ಪಿಟಲ್ಗಳ ಅಪಾಯಿಂಟ್ಮೆಂಟ್ಗಾಗಿ ಕಾಯುತ್ತಾ ಕೂರಬೇಕು. ಹಾಗೆ ಅಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂದರೆ ಸಾಕಷ್ಟು ಡಾಲರ್ಗಳ ವೆಚ್ಚವನ್ನು ಖರ್ಚು ಮಾಡಬೇಕು. ಇನ್ನು ಕಡೆಯದಾಗಿ MRP. ಭಾರತದಲ್ಲಿ ನೀವು ಯಾವುದೇ ವಸ್ತುಗಳನ್ನು ಮಾರಾಟ ಮಾಡಬೇಕಾದ್ರೆ ಅದಕ್ಕೆ MRP ಕಡ್ಡಾಯ. MRP ಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ರೆ ಶಿಕ್ಷೆ ಆಗುವಂತ ಸಾಧ್ಯತೆ ಇರುತ್ತೆ. ಆದರೆ ಅಮೆರಿಕಾದಲ್ಲಿ ಯಾವುದೇ ವಸ್ತುಗಳಿಗೆ MRP ಇರೋದಿಲ್ಲ. ಅಂಗಡಿಯವರು ಅವರಿಗೆ ಇಷ್ಟ ಬಂದ ಬೆಲೆಗೆ ಅವುಗಳನ್ನು ಮಾರಾಟ ಮಾಡಬಹುದು. ಈ 5 ವಿಚಾರಗಳಲ್ಲಿ ಭಾರತವನ್ನು ನಾವು ಪ್ರಶಂಸೆ ಮಾಡಲೇಬೇಕು. ಇಂತಹ ಮತ್ತಷ್ಟು ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿಕೊಂಡು ಯೂಟ್ಯೂಬ್ಗೆ ಭೇಟಿ ನೀಡಿ.